Hi everyone, welcome to our CAD Nest YouTube channel. ನಾನು ಕಾವ್ಯ. In previous session ನಿಮಗೆ ಕನ್ಸಾಲ್ಟೇಟೆಡ್ ಬಗ್ಗೆ ಹೇಳ್ಕೊಟ್ಟಿದ್ದೆ. ಇವತ್ತು ಗ್ರೂಪ್ ಆ್ಯಂಡ್ ಸಬ್ ಟೋಟಲ್ ಬಗ್ಗೆ ನೋಡೋಣ. ಈಗ ಸಪೋಸ್ ನಾನೀಗ ಒಂದು ಡೇಟಾವನ್ನು ತೊಗೊಂಡಿದ್ದೀನಿ. ಈ ಡೇಟಾವನ್ನು ಇದಿಷ್ಟು ನಾನು ಗ್ರೂಪ್ ಮಾಡಬೇಕು. ಸೆಲೆಕ್ಟ್ ಮಾಡಿಕೊಂಡು ದೆನ್ ಗೋ ಫಾರ್ ಸೆಲೆಕ್ಟ್ ಗ್ರೂಪ್. ಗ್ರೂಪ್ ಅಂದರೆ ಅದಷ್ಟು ಒಟ್ಟಿಗೆ ಗ್ರೂಪ್ ಆಗುತ್ತೆ. ಈಗ ನಾನು ಹೇಳಿದೆ ನಿಮಗೆ ಪ್ಲಸ್ ಮೈನಸ್ ಅಂತ ಇಲ್ಲಿ ಕಾಣ್ತಾ ಇದೆ ಬಟನ್ಸ್. ನಾವು ಬೇಡ ಅಂದರೆ ಈ ಡೇಟಾವನ್ನು ಹೈಡ್ ಮಾಡ್ಕೋಬೋದು. ಇದೇ ಗ್ರೂಪು. ಸೊ ಇಲ್ಲಿ ಯಾವ ಡೇಟಾನೂ ಕಾಣಲ್ಲ, ಜಸ್ಟ್ ಹೆಡ್ಡಿಂಗ್ ಮಾತ್ರ ಕಾಣುತ್ತೆ. ಪ್ಲಸ್ ಅಂತ ಮಾಡಿದ್ರೆ ಡೇಟಾ ಡೀಟೇಲ್ ಆಗಿ ಕಾಣುತ್ತೆ. ಸೊ ಈಗ ಇದರಲ್ಲಿ ನೀವೇನಾದರೂ ಕ್ಯಾಲ್ಕುಲೇಟ್ ಮಾಡಿರೋದ್ರನ್ನ ಅದನ್ನು ಸಬ್ ಟೋಟಲನ್ನು ಮಾಡ್ಕೋಬೋದು. ಈ ರೀತಿಯಾಗಿ ನೀವು ಗ್ರೂಪನ್ನು